ನಿಜವಾಗ್ಲೂ ಇನ್ನೊಂದು ಸತ್ಯ ಏನಂದ್ರೆ ನನಗೆ ಅಥವಾ ಯಾರಿಗೂ ನನ್ನ ಫ್ರೆಂಡ್ ಒಬ್ಬ ಫ್ರೆಂಡಿಗೆ ಬಿಟ್ರೆ ಇನ್ ಯಾರಿಗೂ ಲೊಕೇಶನ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸ್ವಲ್ಪ ದೀಪ ಹಾಕಿ ಯಾಕೆ ಹಳೆ ಬಟ್ಟೆ ಇಕ್ಕೊಂಡು ಹೋಗ್ತಾ ಇದೀಯ ಅಂದ್ರೆ ಫ್ರೆಂಡ್ ತಂದ ಅಲ್ಲಗಿ ಲೆವೆಲ್ಗೆ ಬಂದ ಆಯ್ತು ಕೊಡಪ್ಪ ನಿಂತೆ ಮಾಡ್ತಿದ್ದಾರೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಇವತ್ತಿನ ಲಾಗು ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾಕಂದ್ರೆ ನಾನು ತುಂಬಾ ವರ್ಷಗಳಿಂದ ಅನ್ಕೊಂತಿರೋ ಒಂದು ಟ್ರಿಪ್ಪಿಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಯಾವ ಟ್ರಿಪ್ಪು ಅಂದ್ರೆ ನಾನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ ಗಾಯ್ಸ್. ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಯಾಕೆ ಇದು ತುಂಬಾ ಕ್ಯೂರಿಯಾಸಿಟಿ ಮತ್ತೆ ಯಾಕೆ ತುಂಬಾ ಸ್ಪೆಷಲ್ ಅಂತಂದ್ರೆ, ನಾವು ಸತತವಾಗಿ ತುಂಬಾ ವರ್ಷ, ಒಂದ್ 4ರಿಂದ 5 ವರ್ಷ ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡಿ ಕಡೆಗೆ ಇವತ್ತು ಹೊರಡ್ತಾ ಇದೀನಿ. ಅದು ನೈಟು. ತುಂಬಾ ಖುಷಿ ಆಗ್ತಿದೆ. ಹೋಪ್ ಈ ವ್ಲಾಗು ನಿಮ್ಗೂ ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಿದೀವಿ, ಎಂಜಾಯ್ಮೆಂಟ್ ಇರುತ್ತೆ, ಮಾತು ಕತೆಗಳು ತರಲೆಗಳು ಎಲ್ಲ ಇರುತ್ತೆ. ಹಂಗಾಗಿ ಈ ವ್ಲಾಗು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮತ್ತೆ ತುಂಬಾನೇ ಎಂಟರ್ಟೈನ್ಮೆಂಟಿಂಗ್ ಆಗಿರುತ್ತೆ, ಮತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಹೋಪ್ ಮಾಡಿದೀನಿ. ಅದೇ ತರ ನಿಮ್ಗೂ ಇಷ್ಟ ಆಗ್ಲಿ ಅಂತ ನಾನು ಹೋಪ್ ಮಾಡ್ತೀನಿ. ಸೊ ಬನ್ನಿ ಗಾಯ್ಸ್, ತಡ ಮಾಡೋದ್ ಬೇಡ, ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಈ ಜರ್ನಿನೂ ಕೂಡ ಸ್ಟಾರ್ಟ್ ಮಾಡೋಣ ನಿಮ್ ಜೊತೆ. ಲೆಟ್ಸ್ ಗೋ. ನಿಮ್ಗೆಲ್ಲರಿಗೂ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಹೇಳ್ಬೇಕು. ಈ ಒಂದು ಟ್ರಿಪ್ಪು ಒನ್ ಡೇ ಟ್ರಿಪ್ ಆಗಿರುತ್ತೆ. ಸೊ ಈ ಒಂದು ಟ್ರಿಪ್ಪು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್. ಯಾವ ತರ ಅಂದ್ರೆ, ನನಗೆ ಕಾಲ್ ಮಾಡಿದ್ರು, ಮಗ ನಾಳೆ ಟ್ರಿಪ್ ಹೋಗ್ತಿದೀನಿ, ನೀನ್ ಬರ್ತಾ ಇದೀಯಾ ಅಷ್ಟೇ, ಬಾ ಏನೂ ಅಲ್ಲ, ಟ್ರಿಪ್ ಹೋಗ್ತಾ ಇದೀನಿ ಬರ್ತಿದ್ಯಾ ಅಷ್ಟೇ, ಇಲ್ಲ ಏನೂ ಇಲ್ಲ. ಯಾಕಂದ್ರೆ ಇಷ್ಟು ದಿವಸದಿಂದ ಕ್ಯಾನ್ಸಲ್ ಮಾಡಿ ಸೊ ಈ ರೀತಿ ಪ್ಲಾನ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಯಾರ್ಯಾರು ಅಂತ ನಿಮ್ಗೆಲ್ಲರೂ ಕೂಡ ಪರಿಚಯ ಮಾಡಿಸ್ತೀನಿ. ಸೊ ಈ ವ್ಲಾಗು ನನಗೆ ಒಂದು ಏನೋ ಹ್ಯಾಪಿ ಫೀಲ್ ತರಿಸಿದೆ ಈ ಒಂದು ಟ್ರಿಪ್. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಯಾವತ್ತೂ ಈ ತರ ಮಗ ಹೊರಡು ಅಂತ ಹೇಳಿ ಹೊರಟಿಲ್ಲ ಯಾವತ್ತೂ. ಹಂಗಾಗಿ ಇದು ತುಂಬಾ ಏನೋ ಒಂದು ಕ್ಯೂರಿಯಾಸಿಟಿ ಮತ್ತೆ ಖುಷಿ ಇದೆ ಈ ಒಂದು ಟ್ರಿಪ್ ಅಲ್ಲಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ನೋಡಿ, ನನ್ನ ಗಾಡಿ ಈ ರೀತಿ ರೆಡಿಯಾಗಿ ನಿಂತಿದೆ. ಸೊ ಫಸ್ಟ್ ಟೈಮ್ ಫ್ರೆಂಡ್ಸ್ ಅದು ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಹೋಗ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ. ನಾನೇನು ಕೂಡ ರೆಡಿ ಮಾಡಿದ್ದೀನಿ. ಬನ್ನಿ ಗಾಯ್ಸ್, ಹೋಗೋಣ, ಟ್ರಿಪ್ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಅವರೆಲ್ಲ ಎಲ್ಲಿದ್ದಾರೆ ಒಂದ್ ಕಡೆ ಹೇಳಿದ್ದಾರೆ, ಲೊಕೇಶನ್ಗೆ ಹೋಗಿ ಅಲ್ಲಿಂದ ನಾವು ಹೊರಡ್ಬೇಕು. ನಿಜವಾಗ್ಲೂ ಇನ್ನೊಂದು ಸತ್ಯ ಏನಂದ್ರೆ, ನನಗೆ ಅಥವಾ ಯಾರಿಗೂ ನನ್ನ ಒಬ್ಬ ಫ್ರೆಂಡಿಗೆ ಬಿಟ್ರೆ ಇನ್ ಯಾರಿಗೂ ಲೊಕೇಶನ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಯಾವ ಲೊಕೇಶನ್ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ನಾವು ಅದೇ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಅಂತ ಹೇಳಿದ್ನಲ್ಲ. ಸೊ ಅವನು ಎಲ್ಲಿ ಹೇಳ್ತಾನೆ ಅಲ್ಲಿಗೆ ಹೋಗೋದು. ಅದಕ್ಕೆ ಅವನ ಲೊಕೇಶನ್ ಹೇಳಿದ್ದಾನೆ. ಆ ಲೊಕೇಶನ್ಗೆ ಹೋಗಿ ರೀಚ್ ಆದ್ಮೇಲೆ ಎಲ್ಲಿಗೆ ಅಂತ ಅಲ್ಲಿ ಡಿಸೈಡ್ ಆಗುತ್ತೆ. ಅಲ್ಲಿ ನಿಮ್ಗೂ ಕೂಡ ಅಲ್ಲೇ ಗೊತ್ತಾಗುತ್ತೆ. ಬನ್ನಿ ಗಾಯ್ಸ್, ಹೋಗೋಣ. ಬಂದು ಹೆಲ್ಮೆಟ್ ತೆಗಿ. ಬಂದ ಇವಾಗೆಲ್ಲ ನಾಳೆ ತೆಗಿಲೇಬೇಕು. ತೆಗಿ. ಊಟ ಮಾಡೋದಾರ ಹಿಂಗೆ ಊಟ ಮಾಡ್ತೀಯಾ? ತೆಗಿಲ. ಸರಿ ಆಯ್ತು ಬಿಡಪ್ಪ, ಹೋಗ್ತಾ ಇರೋದು ಒಂದ್ 5 ವರ್ಷದಿಂದ ಪ್ಲಾನ್ ಮಾಡಿರೋದು. 5 ವರ್ಷದಿಂದ ಮಾಡಿದೀವಿ. 25 ವರ್ಷದ ಶುರು ಮಾತಾಡಿದ್ದು ಎಲ್ಲೂ ಹೋಗಿಲ್ಲ. ಅಲ್ಲ, ಪ್ಲಾನ್ ಮಾಡಿ 5 ವರ್ಷ ಸ್ಟಾರ್ಟ್ ಆಗೈತೆ. ಅವಾಗೆಲ್ಲ ಪ್ಲಾನ್ ಮಾಡ್ತಿರ್ಲಿಲ್ಲ. ಕ್ಯಾನ್ಸಲ್ ಆಗ್ಬೇಕಾಯ್ತು. ಸ್ವಲ್ಪ ದೀಪ ಹಾಕಿ ಯಾಕೆ ಹಳೆ ಬಟ್ಟೆ ಇಕ್ಕೊಂಡು ಹೋಗ್ತಾ ಇದೀಯ ಅಂದ್ರೆ ಫ್ರೆಂಡ್ ತಂದ ಹೊಸ ಬಟ್ಟೆ ಹಾಕೊಂಬರ್ತೀನಿ ಅಂತ ಹೇಳೋದೆ. ಹೊಸ ಬಟ್ಟೆ ತಗೊಂಡು ಹಾಕೊಂಡು ಬಿದ್ದು ಒದ್ದಾಡಿ ಹೋಗ್ಬೇಕು. ಇವನೇ ಅಲ್ಲ, ಹೊಸ ಬಟ್ಟೆ ತಗೊಂಡು ಅದು ಹಳೆ ಬಟ್ಟೆ ಆಗತ್ತ ಅನ್ಕೊಂಡು ಬಿದ್ದಾಡಿ ಆಮೇಲೆ ಮನೆಗೆ. ಏನಂತ ಬೆಳಿಗ್ಗೆ ಹೇಳಿವಂತೆ ಬಿಡು. ನೈಟ್ ನಾವೆಲ್ಲ ಸ್ಕೂಟಿ ತಗೊಂಬತ್ತಿ ಅನ್ಕೊಂಡಿದ್ದೆ ಗುರು. ನಿಜವಾಗ್ಲೂ ಎಲ್ಲ ವಿಡಿಯೋ ಯಾವಾಗ ಆಫ್ ಮಾಡ್ಬೇಕು, ಯಾವಾಗ ಆನ್ ಮಾಡ್ಬೇಕು ನನಗಂತೂ ಗೊತ್ತಿಲ್ಲ. ವಿಡಿಯೋನ
ನಮಸ್ಕಾರ ಎಲ್ರಿಗೂ. ನಾವು ತುಂಬಾ ವರ್ಷದಿಂದ ಅನ್ಕೊಂಡಿರೋ ಟ್ರಿಪ್ ಕನ್ಸು ಇವತ್ತು ನನ್ಸಾಗ್ತಾ ಇದೆ. ಕಡೆಗೂ ಎಷ್ಟು ವರ್ಷದಿಂದ ಅಂತ ಹೇಳ. 25 ವರ್ಷದಿಂದ ಅನ್ಕೊಂಡಿರ್ಲಿಲ್ಲ, ಆದ್ರೆ ಹೋಗಕ್ಕಾಗಿಲ್ಲ. 25 ವರ್ಷದಿಂದ ಒಂದ್ 5-6 ವರ್ಷದಿಂದ ಅನ್ಕೊಂತಿದ್ವಿ, ಆದ್ರೆ ಅಲ್ಲಿ ಇದನ್ನಲ್ಲ ಟೋಪಿ ಹಾಕೊಂಡಿ ಅವನೇ ಕ್ಯಾನ್ಸಲ್ ಮಾಡ್ತಾ ಇದ್ದಿದ್ದು. ಇವ್ರು ಕ್ಯಾನ್ಸಲ್ ಎಕ್ಸ್ಪರ್ಟ್. ಅವನಿಗೆ ಕೂದ್ಲಿಲ್ಲ ಅದಕ್ಕೆ ಟೋಪಿ ಹಾಕೊಂಡವನೆ ಗಾಯ್ಸ್. ಗೈಸ್ ಇವನ ಹೆಸರು ಕಾರ್ತಿಕ್ ಅಂತ, ಇವನ ಹೆಸರು ದರ್ಶನ್. ಈ 2 ಕಾರ್ತಿಕ್ 2 ದರ್ಶನ್ ಇದೆ. ಬ್ರೋ ನಿಮ್ ಹೆಸರು? ಸಿದ್ದು ತಾನೆ? ಚೇಂಜ್ ಮಾಡ್ಬಿಟ್ರಾ? ಇಲ್ವಾ? ಅದೇನಾ? ಸಿದ್ದು ಅಂದ್ರೆ ಯಾರಲ್ಲ ಬಿಲ್ಟೆ. ಮತ್ತೆ ಇವನ ಹೆಸರು ದರ್ಶನ್ MT, ಅವನ ಹೆಸರು ಬಿಲ್ಟೆ ಅಂತ. ಬೆಳಕಿಗೆ ಬರ್ರ ನೀನ್ ಕತ್ಲಲ್ಲಿ ಕಾಡ್ತಾನೆ ಇಲ್ಲ ಬೆಳಕಿಗೆ. ಇವನ ಹೆಸರು ಬಿಲ್ಟೆ ಹೇಮಂತ್ ಅಂತ. ಇವನ ಹೆಸರು ಬಿಲ್ಟೆ ಅನ್ನೋದ್ ಬಿಟ್ಟು ನಮಗೆ ಹೇಮಂತ್ ಅನ್ನೋ ಹೆಸರೇ ನೆನ್ಪಿಲ್ಲ. ಹೆಸರು ಹೇಮಂತ್ ಅಂತ, ಹಂಗಂದ್ರೆ ಯಾರಿಗೂ ಗೊತ್ತಲ್ಲ, ಬಿಲ್ಟೆ ಅಂತ ಫೇಮಸ್. ಅವನ ಹೆಸರೇ ನೆನ್ಪಿಲ್ವಲ್ಲ ಹೇಮಂತ್ ಅಂತ ನಮಗೆ. ಅವನ ಹೆಸರು ದರ್ಶ ಅಂದ್ರೆ ಯಾರು ಗೊತ್ತಲ್ಲ, ಏರ್ ಫಾಲ್ ಅಂದ್ರೆ ಎಲ್ಲ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಗೈಸ್. ಅವ್ನು ಹೇಳದ್ನಲ್ಲ ಅದು ನಿಜ. ಅದು ಎಡಿಟ್ ಮಾಡ್ತೀನಿ ಏನಂತ ಹೇಳಿದ್ಯಾ? ಈ ವರ್ಷ ಮದುವೆ ಆಗಿಲ್ಲ ಅಂದ್ರೆ ಯಪ್ಪ ನಾನು ಬೀಪ್ ಹಾಕಕ್ಕಾಗಲ್ಲ. ನಿನ್ ಕೈ ಮುಗಿತೀನಿ, ಕಾಲಿಗೂ ಬಿದ್ಬಿಡ್ತೀನಿ. ಒಳ್ಳೆ ಮಾತ್ ಬರಲ್ಲ ಮಗ. ಒಳ್ಳೆ ಮಾತ್ ಬರ್ಬೇಕು ಅಂದ್ರೆ ಹಿಂದಿಲ್ ಮಾತಾಡು. ಯಾಕೆ ಹಿಂದಿ ಬೈಯಕ್ ಬರಲ್ಲ? ಬೇರೆ ಏನು ಬರಲ್ಲ. ಹಿಂದಿಲ್ ಮಾತಾಡ್ಬೇಕಾದ್ರೆ ಬಾಯ ತೆಗಿಯಲ್ಲ. ಕನ್ನಡದಲ್ಲಿ ಒಂದೇ ಕನ್ನಡದಲ್ಲೂ ಅದೇ ಮಾತೆ ನೀನ್ ಆಡೋದು. ಸ್ಟಾರ್ಟಿಂಗ್ ಅದೇ ಒಳ್ಳೆ ಬಾಯ್ ತೆಗಿಯೋದು. ಬಂದು ಸರ್ ಅದಿಲ್ಲ ಸರ್ ಹಿಂಗೆ ಸ್ಟಾರ್ಟ್ ಆಗುತ್ತೆ ಮಾತು. ಅವ್ರಿಗೆ ಅದು ಅಡ್ಜಸ್ಟ್ ಆಗೋಗ್ಬೇಕಿರುತ್ತೆ. ನಾವ್ ಫ್ರೆಂಡ್ಸ್ ತರ ಮಾತಾಡೋದ್ ಕಣ. ನಾನ್ ಸೆಕ್ಯೂರಿಟಿ ಇವನ್ ತರ ನಾವೇನ್ ಗರೆ ಕಲ್ಸ್ತಾರ ಗುರು? ಮೆಕ್ಯಾನಿಕಲ್ ಕಾಂಟ್ರವರ್ಸಿ ಆಗುತ್ತೆ. ನಾನೇ ಹೊಡಿಬೇಕು ಕೈ. ಇದು ನಾಡು ನಮ್ದು ಗೊತ್ತದ. ಲೇ ಅವ್ನ್ ಯಾರೋ ಹೊಡೆದಾಗ ಲ್ಯಾಂಬೋರ್ಗಿನಿ ಟಚ್ ಆಗುತ್ತಲ್ಲ, ಹಂಗ್ ಹೊಡೆದಿಯಾ ದೂರದಿಂದ? ಮತ್ತೆ ಹಂಗಾರ ಆ ಕಡೆಯಿಂದ ಹೊಡಿ. ಗೈಸ್ ಎಲ್ಲ ಪೂಜೆ ಮಾಡ್ತಾ ಇದೀವಿ, ಯಾಕೆಂದ್ರೆ ಹೋಗ್ತಾ ಇರೋದು ಒಂದೇ ದಿನ ಟ್ರಿಪ್. ಅದಕ್ಕೆ ನಾವು ಲಡಕ್ ಹೋಗೋ ರೇಂಜಿಂಗ್ ಮಾಡ್ತಾ ಇದೀವಿ. ಲಡಾಖಿಗೆ ಹೋಗೋರೆ. ಪೂಜೆ ಮಾಡಕ್ ಬಿಡು, ದೇವ್ರ ಹತ್ರ ಬೇಡಿಕೆ. ನಾನೇನಂದೆ ಇವಾಗ ಎಲ್ಲ ಒಂದೇ ದಿನ ಅನ್ನಲ್ಲ, ಅದಕ್ಕೆ ಲಡಾಖ್ ಗಿಡಾಕಲ್ಲ ಬೇಡ. ಗೊತ್ತಿಲ್ಲ ಅಲ್ಗೋ ಹೋದ್ರು ಹೋದ್ವಿ. ನಾನು ಖಾಲಿ ಕೈನಲ್ಲಿ ಬಿಡಕ್ತೀಯ? ಕೈಯಲ್ಲಿ ಬೆಳಗ ಕೈಯಲ್ಲಿ ಬೆಳಗ. ಮತ್ತೆ ನಾಲಿಗೆ ಮೇಲೆ ನಾಲಿಗೆ ಮೇಲೆ ಪೂಜೆ ಮಾಡಕ್ ಬಿಡ್ರೋ, ಸುಮ್ನಿರೋ. ಕೈ ಮಗ ಅವೆಲ್ಲ ಇದ್ ಮಾಡು. ಆನಿಂಗ್ ಮಾಡ್ಲಾ? ಆನಿಂಗ್ ಆನಿಂಗ್ ಮಾಡ್ಲಾ? ಗೈಸ್ ಇವ್ನ ಮನೇಲಿ ಏನ್ ಹೇಳಿ ಬಂದಾನೆ ಕೇಳಿ. ಆನೆಗ್ ಮಾಡೋದಲ್ಲ, ಆನೆನೆ ಮಾಡ್ತಾ ಇರೋದು ಪೂಜೆ. ಪೂಜೆ ಮಾಡ್ತಿರೋದೇ ಆನೆ. ಇಲ್ಲ ಕೊಡ ಕೊಡ. ಇವನ ಹೆಸರು ಕಾರ್ತಿಕ್ ಅಂತ. ಕಾರ್ತಿಕ್ ಅಂದ್ರೆ ನಮ್ಮೂರಿಗೆ ಗೊತ್ತಾಗಲ್ಲ, ಅಮುಲ್ಡಾರ ಅಂದ್ರೆ ನಮ್ಮೂರಿಗೆ ಗೊತ್ತಾಗುತ್ತೆ. ಇವನೇ ಪೂಜೆ ಮಾಡ್ತಾವನಲ್ಲ ಇವನೇ. ಏನನ್ಬೇಕು? ಕಾರ್ತಿಕ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಅಮುಲ್ಡಾರ ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಅನ್ಬೇಕು. ಅವೆಲ್ಲ ಹಾಕ್ಬಿಟ್ಟು ಆಮೇಲೆ ಮಿಸ್ ಆಗಿ ಲೇ ಇದು ಎಡಿಟ್ ಮಾಡ್ಕೊಂಬತ್ ಮಚ್ಚ, ಎಡಿಟ್ ಮಾಡ್ಕೊಂಡು. ದಯವಿಟ್ಟು ನಗಾಡ್ಸ್ಬಿಡ್ರಿ ನನ್ಗೆ. ಯಾರು ಮಾಡ್ತೀರಾ? ಅಡ್ಗೆ ಮಾಡ್ತೀರಾ? ನೀವ್ ಮಾಡ್ತೀರಾ? ಓಸಡಿಗೆ ಮೆಟ್ನ ಕೈ ಮ್ಯಾಕೆ ಹಾಕ್ಸ್ಕೊಳೋದು. ನೀನೇ ಓಡ್ಸೋನು ಮಾಡೋ. ಇಕ್ಕತ್ತಾಗೆ ಮಾಡ್ಲಾ ಮಾಡಂಗಿದ್ರೆ ಹಚ್ಚು. ಚೇತನ್ ಕೂಡ ಮಾಡ್ಲಿ. ಯಾವ ಚೇತ? ಇವನೇ ಕಣ ಚೇತ ಆಗ್ತದೆ. ನಾನೆಲ್ಲ ಕಾಯಿ ಕಟ್ಲಾಸ್ರಿ ಅನ್ಕೊಂಡೆ. ಇನ್ನೇನೋ ಉಲ್ಟಾ ಹಿಡ್ಕೊಬೇಕು. ಇದೇ ದೇವಸ್ಥಾನ, ಇಲ್ಲೊಂದು ಮದುವೆ ನಡೀತಿದೆ. ಮದುವೆಗೆ ಹೋಗಿ ಎಲ್ಲ ಊಟ ಮಾಡ್ಕೊಂಡು ಹೋಯ್ತೀವಿ. ಯಾಕಡೆ ಕೊಡ್ತೀವಿ? ಕಟ್ಟೋತಲ್ಲ, ಹೊಡ್ದೋಗ್ತವೆ. ಮತ್ತೆ ಬೇಡ್ಕೊಂಡ್ ಹೊಡ್ದೋಗ್ತವೆ. ಇದೆಲ್ಲ ಹೊಡ್ದೋಗ್ತವೆ. ಹೊಡ್ದೋಗ ನೋಡಿದ್ವಿ. ಮೀಟ್ರು ಕಿಲೋಮೀಟರ್ ಗಟ್ಲೆ ಐತಿ ಹೇಳಲಿ.
ನೀನ್ ಬತ್ತಿಯಲ್ಲ ನಾವು ಬತ್ತಾಯಿಲ್ಲ. ಮತ್ತೆ ಈ ದೇವಸ್ಥಾನದಲ್ಲೂ ಸ್ಪೆಕ್ಸ್ ಬೇಕಾ ನೀ? ಕಂಗ್ರ್ಯಾಚುಲೇಷನ್ಸ್ ಲಂಬು. ಯಾಕೆ ಪಿಂಗು? ನಮಗೋಸ್ಕರ ಬೆಸ್ಕಾಂ ಅವ್ರು ಕರೆಂಟ್ ಕಟ್ ಮಾಡೋರೆ. ಗುಲ್ಡು ಮೊದ್ಲು ಕನ್ನಡಕ ತೆಗಿ. ಟೆಕ್ನಿಕಲ್ ಮಿಸ್ಟೇಕ್. ಅದ್ರ ಮೇಲೆ ಕುತ್ಕೊಂಡು ಹೊಡಿತೀಯಾ? ಲೇ ಅವನೇ ಕುತ್ಕೊಂಡು ಹೊಡಿಯದ. ದಶ ಟೋಪಿ ತೆಗಿಲ್ಲ, ಹಂಗಾರೆ ಕ್ಲೀನ್ ಆಗಿ ಬೆಳುತ್ತೆ. ಅದಕ್ಕೆ ಕಣ ಅದಕ್ಕೆ ಕಟ್ಟಿರೋದು. ಟೋಪಿ ತೆಗೆದ್ರೆ ಕರೆಕ್ಟ್ ಆಗಿ ಬೆಳಗ್ತೀಯ. ಕಾಫಿ ತೆಗಿದಾಗ ನಿಜ ಬಾಗುತ್ತೆ. ನಿಧಾನಕ್ ಬೆಳಗು, ಮನೇಲಿ ಬೆಳಗ್ಗೆ ಬೆಳಗ್ ಬೇಡ, ಸಾಕು, ಬೆಳಗ್ಗೆ ನೋಡಿ. ನಿಧಾನಕ್ ಬೆಳಗು. ಕೈ ಹಿಡ್ಕ ಅಡ್ಡ ಒಂದ್ ಪರವಾಗಿಲ್ಲ. ಬಾ ಕರೆಕ್ಟ್ ಆಗಿ ಹಿಡಿಬೇಕು. ನಾನು ಹಿಡ್ಕ ಅಂದೆ, ಕರೆಕ್ಟ್ ಆಗಿ ಹಿಡಿ ಅಂತ ಹೇಳಿಲ್ವಾ? ಅಪ್ಪಡಪ್ಪ ದೇವ್ರೆ, ಎಲ್ಲ ಒಳ್ಳೇದ್ ಮಾಡಪ್ಪ. ನೆಕ್ಸ್ಟ್ ವರ್ಷ ಇದೇ ಟೈಮಿಗೆ ಲಡಕ್ ಹೋಗ್ ಮಾಡಪ್ಪ ದೇವ್ರೆ. ಒನ್ ಡೇ ಟ್ರಿಪ್ ನ 25 ವರ್ಷಕ್ಕೊಂದ್ಸರಿ ಮಾಡ್ತಾ ಇದೀವಿ. ಲಡಾಖಂತೆ. ತಾಳ ಜೈ ಅಯ್ಯ ಮಚ್ಚ ಪಂಚರ್ ಹಾಕ್ಸೋಣ ನಟಲ್ಲ ಹ್ಞೂ ಮಜಾ ಹಾಕ್ಸೋಣ. ಅಲ್ಲ 10 ಮುಕ್ಕಾಲ್ ಆಯ್ತು ಅಲ್ಲಿ ಅದಕ್ಕೆ ಲೇ, ನಾವು ಊಟ ಮಾಡಿಲ್ಲ ಕುಂತಲ್ಲ. ಅದಕ್ಕೇನೆ ಅದಕ್ಕೂ ಊಟ ಹಾಕ್ಸ್ರಿ, ನಿಮ್ಗೂ ಊಟ ಹಾಕೊಳ್ಳಿ. ಅದು ಊಟ ಆಯ್ತಲ್ಲ, ನನಗೂ ಕೊಡ್ರಲ್ಲ. ನೀನ್ ತಿಂತೀಯ? ಅವ್ನ್ ಹೊಡಿತಾನ್ ಬಿಡು. ನಾನು ಹೊಡಿಯಲ್ಲ, ನಾನು ಕೊಡೋದು ಇಲ್ಲ. ಮತ್ತೆ ಇನ್ನೇನು ಅಲ್ಲಿ ಹೋಗ್ಬೇಕಾದ್ರೆ ತಿನ್ನ ತಗೋಲಿ. ಇಲ್ಲ ಐತಲ್ಲ, ಒಂದ್ ಚೂರ್ ಸಾಕ್ ನಂಗೂನು. ಅಲ್ಲಿಡು. ಹೊಡಿಲಾ? ಲೇ ಊತಲ್ಲಿ ಕಾಡಿ ಮಾಡ್ಸಿದ್ರ? ಹ್ಞೂ ಕಣ. ಎಷ್ಟು ತಂದಿಲ್ಲ ಅಲ್ವಾ? ಹಾಕಿದ್ನಲ್ಲ ಆಂಟಿ, ಆಕೆ ಕೇಳಿದ್ನಲ್ಲ ಅವಳಿಗೆ. ಸಾಕು ನಂಗೆ ಬೇಡ. ಬಿಳಿಗಿರಿ ರಂಗನ ಬೆಟ್ಟ ಆದ್ಮೇಲೆ ತಲಕಾಡಿಗೆ ಹೋಗ್ತೀವಿ. ತಲಕಾಡ್ ಆದ್ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಮಾಡಿ ನಿನ್ನ ಹೊಡೆಯಕ್ ಬೈಯಕ್ಕೆ ಇಲ್ಲಿ ನಿಲ್ಸಿದ್ದು. ಓವರ್ಟೇಕ್ ಮಾಡಿರಾ? ನೀನ್ ಮಾಡ್ದ್ಯಾ? ನಿಂದ ನೀನ್ ಫಾರಿನಿಗೆ ಹೋದ್ರೆ ನಿನ್ನಂತೂ ಹೊಡಿಯಕ್ ಆಗಲ್ಲ, ನಾನು ಹಿಡಿಯಕ್ ಬರಲ್ಲ. ಹೊಡ್ಯಕ್ ಆಗಲ್ಲ, ಅದು ಗೊತ್ತು ಬಿಡು. ಅದ್ ಯಾರ ಕೈಲಿ ಹೊಡ್ಯಕ್ ಆಗಲ್ಲ, ಅದ್ ಬೇರೆ ಪ್ರಶ್ನೆ. ಪ್ಯಾಂಟ್ ಹೇಳ್ಕ. ಗಾಯ್ಸ್ ಕಡೆಗೋ ಟ್ರಿಪ್ ಎಲ್ಲಿಗೆ ಅಂತ ಗೊತ್ತಾಯ್ತು. ಎಲ್ಲಿಗೆ ಅಂದ್ರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಟ್ರಿಪ್ ಆರ್ಗನೈಸರ್ ಬಂದ್ಬಿಟ್ಟು ಕಾರ್ತಿಕ್. ಎಲ್ಲಿಗಪ್ಪ ಈಗ ಹೋಗ್ತಿರೋದು? ನಾವ್ ಇವಾಗ ಹೋದ್ಮೇಲೆ ಕಟ್ ಮಾಡ್ಬೇಕು. ಬೀಪ್ ಆಗ ಏನು ಹೇಳ್ದೆ? ಅವ ಹೇಳ್ತಾನಲ್ಲ, ಹೇಳಕ್ ಅರ್ಧ ಗಂಟೆ ಮಾಡ್ದ. ಇಲ್ಲ, ನಿಮ್ ಮನೆಗೆ ಏನಂತ ಹೇಳ್ಬನಿ, ಅದಾರು ಹೇಳು ಹೋಗ್ಲಿ. ಕಡೆ ಪಕ್ಷ ಮದ್ವೆ ಮದ್ವೆ ಗಂಡು. ಇಲ್ಲ ಮಚ್ಚ, ಇವನ್ ವಿಚಾರ 2 ಅವರ್ಗೆ ಯಾಕೆ 2,000 ಕೊಡ್ತಿದ್ದ ಮನೆ ಕಳ್ಳ. ಮಚ್ಚ ದರ್ಶಿ ಏನ್ ಮಾಡಿದ್ದ ಮಚ್ಚ ಜಗಳಕ್ಕೆ ಹೋದಾಗ? ಆಯ್ತು ಬಿಡಿ, ವಿಡಿಯೋ ಯಾವ ಮಾಡ್ತಿದ್ದೀವಿ. ದರ್ಶನ್ ವಿಡಿಯೋ ಸಿಕ್ತು ಕಣ. ಇಲ್ಲಿಲ್ಲ ಮಚ್ಚ, ನಿನ್ ವಿಚಾರಕ್ಕೆ ನಾವು ಹೋದ್ವಿ, ಬಿಟ್ಕೊಂಡು ಇವನ್ನೇ ಸಪೋರ್ಟ್ ಮಾಡ್ಕೊಂಡು ಈಗ್ಲೂ ಅವನೇನಾರು ಹೊಡಿಯಕ್ ಬಂದಿದ್ರೆ ಒಂದ್ ನಿಮಿಷ ಬಂದೆ ತಡಿ. ಅಲ್ಲ ಅನ್ಕೋ, ಇವಾಗ ನನಗಂತ ಇವನ್ಗೆ ಅಂತ ಅನ್ಕೋ. ಇವಾಗ ಬಿಡೋಣ ಹೋಗ್ಲಿ, ಬಿಡೋಣ. ನಿಂಗೆ ಯಾಕೆ ಹೇಳೋಣ ಅಂತ ಅಂದೆ. ಅವ್ನು ಏನು ಅಂತಾನೆ ಇರ್ಲಿಲ್ಲ. ನಿಂಗೆ ಯಾಕೆ ಹೇಳಲ್ಲ? ಅವನು ಹೇಳ್ತಾನೆ ಜಾಸ್ತಿ ಇದು ಡವ್ ಎಲ್ಲ ಮಾಡ್ಬೇಡ ಅಂದೆ. ಇವ್ರೆಲ್ಲ ತಿಂತ ಇಲ್ವ ಇಲ್ಲಿ ಪಕ್ಕದಲ್ಲಿ? ಅವನು ಜಾಸ್ತಿ ಡವ್ ಎಲ್ಲ ಮಾಡ್ಬೇಡ ಅಂದ್ರೆ ಇವನು ತಿಂತ ಇಲ್ವ ಇಲ್ಲಿ? ಬಂದ ನಿನ್ ಕೈ ಕೊಟ್ಟು ತಿನ್ನು ಅಂದಿರ್ ನಿನ್ ಮುಂದೆ ತಗದಿ ಹಸ್ಬಿಟ್ಟು ನನಗೆ ಮನಸ್ಸಲ್ಲಿ ಬೋಲ್ ಅಂತ ಅವನು. ದರ್ಶ ಆಮೇಲೆ ಲಾಸ್ಟಿಗೆ ಒಂದ್ಸರಿ ಹಣ ಬಿಡೋಣ ಹೋಗ್ಲಿ ಅಂದ್ಬಿಟ್ಟು ಕಳಿಸ್ತ. ಅವನೆಲ್ಲ ಹೋಗ್ತಾವನೆ. ಅವನೆಲ್ಲ ಹಿಂಗೆ ಎಸ್ಬಿಟ್ಟು ಹೋಗಕ್ ರೆಡಿ ಆಗವೆ. ಬಿಡೋಣ ಇನ್ನೇನಾರ ಅವನೇ ಜಗಳಕ್ಕೆ ಬಂದಿರೋ ಚೇರ್ ಬಿಸಾಕಿ ಈ ಕಡೆಗೆ ಹೋಗಿರೋ. ಏನ್ ಮಾಡಿದ್ದ ಚ ಕರೆಕ್ಟಾಗಿ ಹೇಳು. ಏನ್ ಮಾಡ್ತಿದ್ದೆ ಮನ್ಸಿಟ್ಟು ಹೇಳು. ಹೇಳು ಮಚ್ಚ. ಬೇಡ ಹೋಲಿ ಅಂತ ಸುಮ್ಮನೆ. ಅಲ್ಲ ಕಣ, ಹೊಡಿಯಕ್ ಬಂದಿದ್ರೆ ಏನೋ ಮಾಡ್ತಿದ್ದೆ. ನಿಮ್ ಜೊತೆ ಗುಂಪಲ್ ಗೋವಿಂದ ಏನ್ ಮಾಡಿವೆ? ಗುಂಪಲ್ ಗೋವಿಂದ ಹೊಡಿತಿದ್ದ. ವಿಡಿಯೋ ಮಾಡ್ತಿದ್ಯ ಅಲ್ವಾ? ಸ್ಟಾಪ್ ಮಾಡಿದ್ದೀನಿ. ಇಲ್ಲ ಹೊಡಿತಿದ್ದ, ಹಂಗೆ ಸುಮ್ನೆ ಹೋಗ್ತಿದ್ದ. ಅದನ್ನ ಹೇಳು. ಗುಂಪಲ್ ಗೋವಿಂದ ಅಂದ್ರೆ ನಾವೇನು ಏನ್ ಅವ್ನಿಗೆ ಒಬ್ಬಂಗ್ ಬಗ್ಸ್ಕೊಂಡ್ ಹೊಡಿತಿದ್ವಾ?
ಇರ್ಬೇಕು ಮಚ್ಚ, ಈ ಕಣ್ ತಲೆ ಆ ಕಣ್ಣಿಗೆ ನಿಂಗೆ ಅದು ಆಳ ಇದ್ರು ಎದಳ್ತದೆ 24 hours ಎದ್ದೇಳ್ತಾನೆ. ಅಷ್ಟೇ ಉಸ್ರೆ ಹೇಳ್ತಾನೆ ಆ ಕಡೆಗೆ ಎದಬೇಕಾದ್ರೆ ಮಚ್ಚ ಇವನ್ ಏನಾರು ಈಜಾಡ್ಬೇಕಾದ್ರೆ ಉಸಿರು ಒಳಗ್ ತಕೊಂಡ್ ಹೊರಗ್ ಬರ್ಬೇಕ. ಅವನ ಬಗ್ಗೆ ಅಷ್ಟೆಲ್ಲ ಮಾತಾಡ್ಬೇಕು ಆಗಿರೋನಿಗೆ. ನಿನ್ ಜೀವ ಕಾಪಾಡವನೇ. ಇವ್ರ ಅಮ್ಮನ ಮುಂದೆ ಮನೆ ಮುಂದೆ ಹೋಗಂಗಿಲ್ಲ. ಊರಿಗೆ ಬರಂಗಿಲ್ಲ. ನೀವ್ ಊರು ಬಿಡ್ಬೇಕಾಗಿತ್ತು, ಅವ್ನು ಊರಿಗೆ ಬರಂಗಿತ್ತು. ರಂಗತಣ್ಣರ್ ಮಂತ ಇಳ್ಕೊಂಡು ಓಟಾರ್ ಮನೆಯಿಂದ ಹಂಗೆ ಹೋಗ್ಬೇಕಾಯ್ತು ನಾವು, ಈ ಕಡೆ ಬರಂಗೆ ಇರ್ತಿರ್ಲಿಲ್ಲ. ಅದ್ ಇವನ್ ಬೇರೆ ಐತೆ ಎಲ್ಲೋ ಅವತ್ತು ಬೇರೆ ಇರ್ಲಿಲ್ಲ. ಬಂದಿದ್ದಲ್ಲ ನೀನ್ ಇದ್ದಲ್ಲ. ಅಲ್ಲ ಮಚ್ಚ, ಹಿಂಗ್ ಹುಡುಕ್ತಾ ಇದ್ದಿ ಸಿಗ್ತಾನೆ ಇಲ್ಲ. ಎಲ್ಲೇ ಉಸ್ರೇನೆ ಹೋಯ್ತ್ಲೆ ಒಂದು ಉಸಿರುವಾಗಿ ಅಗ್ನೆ ಹೋಗಿದ್ದು. ಹೋಯ್ತಾ ಒಂದು ನೋಡಿ ಕೈ ಹಾಕ್ಯಂಡ್ ಎತ್ಕೊಂಡ, ಇಲ್ಲ ಅಂದ್ರೆ ಹೋಯ್ತ. ಬೆಲೆ ಮರ್ಗವನೆ ನನಗೆ ಅವನು ಭಯ, ಇವನಿಗೆ ಭಯ ಅಲ್ಲಿ. ಮಚ್ಚ ಲೋ ಹಿಂಗ್ ಕೈ ಎತ್ತಿದ್ರ ಸಿಗತ್ಕಳ್ಳ ಗುಂಡಿ ಅಷ್ಟೊತ್ತ ಗುಂಡಿ ಹೊರಟೈತಿ. ನಾನು ಪಾತಾಳ ಅದೇ. ಅದು ಅಲ್ಲ ನೀನು. ನಾನು ಹೇಳ್ಕೊಟ್ಟಿದ್ದೀನಿ ಮುಂದಕ್ಕೆ ಡೈವರ್ಡ್ ಇಲ್ಲ, ಹಿಂಗೆ ಎದ್ಬಿಟ್ಟು ಕಾಲ್ದಡಿಗೆ ಡೈವರ್ಡ್ ಮಣ್ಣು ಅವಂದೆಲ್ಲ ಸಾಯ್ಲಿ. ಹಿಂಗ್ ನಾಟಕ್ಬಿಟ್ಟು ಅಲ್ಲ ಅವನ್ ಸಾಯ್ಲಿ. ಇವನು ವಾಲೇಶಿ ಒಂದು ಡೈ ಹೊಡಿದಂಗೆ ಯಾವ್ದೋ ಹಣೆಗ್ ದಡ್ಡಂಕಲ್ಲ ಹೊಡ್ಕೊಂಡಿದ್ದ ಅವನು ಇದ್ರಲ್ಲಿ ಕುರಿ ಕಟ್ಟಲ್ಲಿ. ಯಪ್ಪ ಫೋಟೋದಲ್ಲಿ ನೋಡ್ಬೇಕಾಯ್ತು. ನನ್ ಸಾಯ್ಲಿ ನೀನು ಏನಾರು ಕಾಲು ಹಿಡ್ದು ಎತ್ತಲಿಲ್ಲ, ನೀನು ಓದ್ತಿದ್ದಲ್ಲ. ಅವನೇ ಇದ್ನಾ ಹೊಟ್ಲಿರ್ಲಿಲ್ಲ, ಅಲ್ಲಿ ಗಟ್ಟಿನಲ್ಲಿತ್ತು. ಗೊತ್ತಿಲ್ಲ ಹಿಂಗ್ ನೆಗದ್ನಲ್ಲ. ಯಾವ್ದ್ ಲೈಟ್ ಹೋಗಿ ಬಂದ್ ಮಾಡ್ತೈತೆ ಅವಾಗಿನ. ಸೋಲಾರ್ ಮತ್ತೆ ಬಿಸ್ಲಿಲ್ಲ ಅಂದ್ರೆ ಹೆಂಗ್ ಹೋಗ್ತೈತೆ? ಅವರು ಬೆಳಗ್ಗೆನೆ ಬಂದು ಚಾರ್ಜ್ ಹಾಕೋಗಿರ್ತಾರೆ. ಸರಿ ಗುರು, ಅದ ಹಂಗ ಇರ್ಬೇಕ್ ತಾನೆ. ಈಗ ಯಾಕೆ ಹೋಗ್ತೈತೆ ಬತ್ತೈತೆ, ಏನ್ ಬಿಸ್ಲು? ಸೋಲಾರು ಲಾಂಗ್ ಲಾಸ್ಟಿಂಗ್ ಬರಲ್ಲ. ದರ್ಶನ್ ತರಲ್ಲ ಲಾಂಗ್ ಲಾಸ್ಟಿಂಗ್ ಬರಲ್ಲ. ಲಾಂಗ್ ಲಾಸ್ಟಿಂಗ್ ಅಂದ್ರೆ ಅವ್ನ್ ಲಾಸ್ಟಿಗೆ ಬರಲ್ಲ ಅಂತ ಹೇಳ್ತಾರ. ಲಾಂಗ್ ಆಗಿದ್ದಾಗ ಲಾಸ್ಟಿಗೆ ಬರಲ್ಲ ಅವ್ನ್ ಜಗಳಕ್ಕೆ. ಮತ್ತೆ ಬರೀ ಲಾಡ್ಸ್ಗೋ ನಾವು ಗಾಯ್ಸ್ ನೋಡಿ, ಮಸಂಗ್ ನಡ್ತಲ್ಲ ಈಗ ರೆಡಿ ಇರೋ ಗಂಡು ಇವನೇ. ಈ ವರ್ಷ ಮದ್ವೆ ಆಗದವರೇ 3 ವರ್ಷ ಮದ್ವೆ ಆಗಂಗಿಲ್ಲ. 3 ವರ್ಷ ಮದುವೆ ಆಗಲ್ಲ ಅಂತ ಅವ್ರ ಅಪ್ಪಗೆ ಹೇಳಿ ಹೆಣ್ಣು ಹುಡುಗ ಇನ್ನ ಇವನು ನಮ್ ಅಮಾಸೆ ಆಗಕ್ಕೆ ಇನ್ನೇನಪ್ಪ ಉಳ್ದೈತೆ? ನೀನೇ ದೊಡ್ಡ ಮಾಷೆ. ಏನ್ ಹೆಚ್ಚು ಕಮ್ಮಿ. ಇದು ಇಲ್ವೋ ಗೊತ್ತಿಲ್ಲ. ನೀವು ಮೈಸೂರಿಗೆ ಹೋಗಿದ್ವಲ್ಲ ಮಚ್ಚ, ರವಿ ನಾಯಿ ಹೊಡೆದು ಗಂಧ ಇಟ್ಕೊಂಡು ಹಿಂಗೆ ಎತ್ಬಿಟ್ಟು 1 ಕಿಲೋಮೀಟರ್ 11 ಗಂಟೆಯಿಂದ 4 ಗಂಟೆವರೆಗೂ ನಿಲ್ಸಿ ಈಗ ಮಾರ್ನಿಂಗ್ 6 ಗಂಟೆ ಆಗಿದೆ. ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಇಲ್ಲಿ ಟೈಗರ್ ರಿಸರ್ವ್ ಅಂತೆ, ಅದನ್ನು ನೋಡಿಕೊಂಡು ಫುಲ್ ಇಲ್ಲೆಲ್ಲ ಘಾಟ್ ಸೆಕ್ಷನ್ ಥರ ಇದೆ, ಚೆನ್ನಾಗಿದೆ. ಮಾರ್ನಿಂಗ್ ಎಲ್ಲ ನೋಡಿ, ನಿಮಗೂ ಕೂಡ ತೋರಿಸ್ತೀವಿ. ನಮ್ಮ ಜೊತೆ ದರ್ಶನ್ ಇದ್ದಾರೆ, ಅವ್ರು ಇನ್ನೊಬ್ರು ದರ್ಶನ್ ಬಂದ್ಬಿಟ್ಟು ಅಲ್ಲಿದ್ದಾರೆ, ವಿಡಿಯೋ ಮಾಡೋದಲ್ಲಿದ್ದಾರೆ ಫುಲ್ಲು. ದರ್ಶನ್ ಅವರು ನಿದ್ದೆಯಲ್ಲಿದ್ದಾರೆ, ಅವ್ರು ವಿಡಿಯೋ ಮಾಡಲಿದ್ದಾರೆ. ಸೂಪರ್ ಆಗಿದೆ ಮಾತ್ರ ಜಾಗ. ಇಲ್ಲೆಲ್ಲೂ ಟೈಗರ್ ಮಾತ್ರ ಕಾಣಿಸ್ತಾ ಇಲ್ಲ, ನಾವು ಕರಿತಾ ಇದೀವಿ ಟೈಗರ್ ಅಂತ. ಗಾಯ್ಸ್ ನೋಡಿ, ವೆದರ್ ಸೂಪರ್ ಆಗಿದೆ ನೋಡಿ. ಬೆಳಗಿನ ಜಾವ ಈಗ 7 ಗಂಟೆ 7 ನಿಮಿಷ ಕರೆಕ್ಟ್. ಅಂದ್ರೆ ಯಾರಿಗೆ 25 ವರ್ಷಕ್ಕೊಂದ್ಸರಿ ಬಂದಿರೋದು ಅಂತ ನೀನು? ಚೈಲ್ಡ್ಹುಡ್ ಫ್ರೆಂಡ್ಸು ಇದ್ರಲ್ಲಿ 5 ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರೋದು, ಒಬ್ಬ ಚೈಲ್ಡ್ ಫ್ರೆಂಡ್ ಇರೋದು. ಒಬ್ಬ ಚೈಲ್ಡ್ ಫ್ರೆಂಡ್ ಅದು ಇವನೇ. ಇನ್ನು 4 ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದೆ, ಒಬ್ಬ ಚೈಲ್ಡ್ ಫ್ರೆಂಡ್ ಇರೋದು ಇವನೇ. ಅದು
ಇಲ್ಲಿ ಹಳ್ಳಿ ಜನಗಳಿಗೆಲ್ಲ ಇದೆಲ್ಲ ಕಾಮನ್ ಆಗಿರುತ್ತೆ. ಇಲ್ಲಿರೋರಿಗೆ ಅದೆಲ್ಲ ಕಾಮನ್. someone dream is someone you know tourist place is native. ಆಗಿದೆ ಒಂದು ಸಕ್ಕದಾಗಿದೆ. ಆಗೆಲ್ಲ ಹಿಂಗೆ ನಮ್ಮ ಮೈ ಮೇಲೆ ಬೀಳ್ತೈತೆ ಅಂತ ಅನಿಸ್ತಾ ಇದೆ. ಮಾಡೋದ್ರೊಳಗೆ ತೇಲ್ತಾ ಇದೀನಿ ಅನಿಸ್ತಾ ಇದೆ. ನಿಜವಾಗ್ಲೂ ಸೂಪರ್ ಆಗಿದೆ ಮಾತ್ರ. ಸಿಕ್ಕಿದೆ ವರಹ ನಮಗೆ ಆಶೀರ್ವಾದ ಮಾಡೋಕ್ಕೆಲ್ಲ ಬಿಳಿ ರಂಗನಗಿರಿ ಹಿಲ್ಸ್ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ಪ್ಲೇಸು. ಸೂಪರ್ ಅಂದರೆ ಅದೇ ನೋಡ್ತಿದ್ದೀರಲ್ಲ ನೀವೇ ವ್ಲಾಗಲ್ಲಿ ಯಾವ ರೀತಿ ಇದೆ ಅಂತ. ಸಕ್ಕತ್ತಾಗಿದೆ. ಅಂದರೆ ಆನ್ ದ ವೇ ಬರ್ತಾ ಟೈಗರ್ ರಿಸರ್ವೇಟಿವ್ಸು ಮತ್ತು ಸ್ವಲ್ಪ ಏನೋ ಪ್ರಾಣಿಗಳ್ದೇನೋ ಇದೆ ನಡಿ. ಸ್ವಲ್ಪ ಪ್ರಾಣಿಗಳ್ದೇನೋ ಇದೆ. ಮತ್ತು ಈ ರೀತಿ ಇಲ್ಲಿ ಟಿಕೆಟ್ ತೊಗೊಂಡು ಬೇಟು ಟೆಂಪಲ್ ಹಿಂಗೆ ಹಿಂಗೆ ಹೋಗೋದು. ನಾನು ಗೇರ್ ತೆಗೀತಿ ಹೇಳಕ್ ಗೊತ್ತಾಗಿಲ್ಲ. ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಹೆವೆನ್ ನಿಜವಾಗ್ಲು. ಆಗೆಲ್ಲ ನಮ್ಮ ಮೈ ಮೇಲೆ ಬೀಳ್ತಿದೆ, ಒಂಥರ ಆಗ್ತಿದೆ. ನಾಗೇಶ್ ಬಾಯ್ಸ್ ಎಲ್ಲ ನಮ್ದೆಲ್ಲ ವೆಲ್ಕಮ್ ಮಾಡ್ತಿದೆ ಇಲ್ಲಿ. ನಾಗೇಶ್ ಬಾಯ್ ಅವರು, ನಾಗೇಶ್ ಬಾಯ್ಸ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಮಚ್ಚ ಈ ಆ ಕಡೆ ನೋಡ್ಬೇಡ, ಕಣಿಕ್ ಆಗ್ತೀಯಾ? ನಿಜ ನನ್ನ ಮೈ ಮೇಲೆ ಬೀಳ್ತಾ ಇದೆ ಇದು. ಯಪ್ಪ, ನಾವು ಅಷ್ಟೆಲ್ಲ ನೈಟೆಲ್ಲ ನಿದ್ದೆಗೆಟ್ಟು ರೈಡ್ ಮಾಡಿ ಬಂದಿದ್ದಕ್ಕೂ ಲಾಸ್ ಇಲ್ಲ ಮಚ್ಚ. ನಾವು ನೈಟೆಲ್ಲ ನಿದ್ದೆಗೆಟ್ಟು ರೈಡ್ ಮಾಡಿ ಬಂದಿದ್ದಕ್ಕೂ ಲಾಸ್ ಇಲ್ಲ. ಏನು ಲಾಸು? ಅವನು ಹಬ್ಬಂಗೆ ಗಾಯ್ಸ್ ಲಾಸ್ ಆಗಿರೋದು, ನಮ್ಗೆ ಯಾರಿಗೂ ಆಗಿಲ್ಲ. ಇವೆಲ್ಲ ವಿಡಿಯೋ ಮಾಡ್ತೀನಿ ಕಳ್ಳ. ಅವ್ನು ಇಷ್ಟವರೆಗೂ ಸುಮ್ಮಿದ್ದಾನೆ, ಇವಾಗ ಹಿಂದೆಗಡೆ ಅವ್ರಿದ್ದಾರೆ, ಅವರೆಲ್ಲ ಕಿರಿಸ್ತಾವನೆ ಬೇರೆ. ಬೆಟ್ಟಿಂದ ನೋಕಿದ್ದು ಗೊತ್ತಾ ಯಾವಳ ನೀನು ಹಂಗೆ ಹೋಗ್ಬಿಟ್ಟು ಆಮೇಲೆ ನನ್ನೊಂದು ಸೇರಿಸಿ ಸಿಎ ಪಾಯಿಂಟ್ ತರ ದರ್ಶನ್ ಸ್ಕ್ವೇರ್ ಪಾಯಿಂಟ್ ಕ್ರಿಯೇಟ್ ಮಾಡೋಣ ಬಾ. ನೀನು ತಳ್ತೀನಿ, ನಿನ್ಗೆ ಏನಾಗಲ್ಲ. ಯಾಕೆ ಹೇಳೋ ನೀನು ದಪ್ಪ ಇದೆಯಾ? ಏನಿಲ್ಲ, ಗಲುಗಳೆಲ್ಲ ನೋಡಿ ಪುಟ್ಬಿಡಿ ಆಗೋತಾರೆ. ಏ ಸೈಡ್ ಬರಲ್ಲ, ಒಂದು ಫೋಟೋ ತರಿಸ್ಕೊಂತೀನಿ. ಬಾರೋ ಇಲ್ಲಿ ನಿಂತೆ ಬಾರೋ. ಇಲ್ಲ ನಾನು ನಿಂತ್ಕೊಳ್ಳಲ್ಲ. ಬಾಡಿ ಈ ಕಡೆ ಫೋಟೋ ತೆಗಿಲಿ ಒಂದು ಇಲ್ಲಿ ಗೊತ್ತಾ? ಮತ್ತೆ ಎಲ್ಲ ಒಬ್ಬೊಬ್ರೆ ಮಕ್ಳೇ, ಯಾರು ಇಬ್ರಿಲ್ಲ. ವಯಸ್ಸಾಯ್ತು ನನಗಿಂದು ಕೊಟ್ಟೇ ಇಲ್ವಲ್ಲ. ಕೇಳಿಲ್ಲ, ಕೇಳೋದಿಲ್ಲ, ಕೇಳೋದ ಕೊಡೋದು ಇಲ್ಲ. ಒಂದೇನೋ ಹೊಡಿಬೇಕಂತ ಹೊಡಿಯಪ್ಪ. ಗುರು ಸಖತ್ತಾಗಿದೆ ಗುರು, ನಿಜವಾಗ್ಲು ಪ್ಲೇಸ್ ಮಾತ್ರ ಸೂಪರ್. ಹೊಡಿಬೇಕಂತ ಹೊಡಿಯೋ. ಏ ಮಚ್ಚ ಜಾಗ ಈ ಕಡೆ ಗಾಡಿ ತೆಗಿತೀನಿ. ಫೋನ್ ಕೊಡ್ಲ, ಏನಾದ್ರು ಮಾಡ್ಕೊಂಡು ನನ್ನ ಫೋನ್ ಎಲ್ಲಿ? ನನ್ನ ಫೋನ್ ಹುಷಾರು. ಎತ್ತು ಅಲ್ಲಿಗೆ ಗಾಡಿ ಬರಂಗೆ ಗಾಡಿ ಬರಂಗೆ ನಾವು ದೇವಸ್ಥಾನಕ್ಕೆ ಬಂದೀವಿ ಕಣ. ಇವೆಲ್ಲ ಮಾಡು ಅದೇನ್ ಮಾಡ್ತಿ ಆಗ್ತೀನಿ. ಸುಮ್ನೆ ಮೊದ್ಲೇ ಹೆಣ್ ಸಿಗ್ತಾ ಇಲ್ಲ. ಆಮೇಲೆ ಪಳ್ಳು ಪೊಳ್ ಮಾಡಿ ಇದಕ್ಕೆ ಹೆಂಗ್ ಕೊಟ್ಟರು ಪಳ್ಳು ಗಾಡಿ ಕೊಡ್ತಾರ. ಲೋ ಇದೇನೋ ಹೊಗೆ ತರ ಫಾಗ್ ಹಿಂಗ್ ಬೀಳ್ತೈತೆ. ಬಿಟ್ಟ ನನ್ನ ಬಾಯ್ಲಿ ಏನ್ ಮಾಡ್ಬೇಕಾ? ಅವ್ರ ಹುಡುಗಿದ ಎಂಗೇಜ್ಮೆಂಟ್ ಆಯ್ತು ಅಂತ ಹೇಳು.
ದೇವಸ್ಥಾನ ಇದ್ದೇನೆ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿ. ಲೊಕೇಶನ್ ಪ್ಲೇಸ್ ಈ ರೀತಿ ಇದೆ. ಯಾರಾದರೂ ಮಾನ್ಸೂನ್ ರೈಡ್ ಬರಬೇಕು ಅಂತಂದರೆ ಇಲ್ಲಿ ಬನ್ನಿ, ಸೂಪರ್ ಆಗಿದೆ. ನಡಿ, ಅಲ್ಲೇ ಮಳೆ ಬರ್ತೈತಾ? ಮಳೆ ಮರದ ಮೇಲಿಂದ ನೀರು ಈ ಥರ ಬರ್ತೈತೆ. ಮೈ ಅಲ್ಲೇ ನಡಿಯೋ, ಒಂದು ಕಡೆ ಹಾಕು ಗಾಡಿನ, ಹಾಕಲ್ಲಿ ನೀರು ಬಿಡುತ್ತೆ ಪಕ್ಕಕ್ಕೆ, ಇದ್ರ ಬೀಳುತ್ತೆ, ಹಾಕು ಫೋಟೋ ತೆಗಿಯೋಣ. ಯಾವ ಪಾಯಿಂಟ್? ಅಲ್ಲಿ ಸಾಕಾಗಿದೆ. ಇನ್ನು ಸೂಪರ್ ಗುರು, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ, ಅದು ಕೆಳಗಡೆ ಇರೋದು ಅಷ್ಟು ಫಾಗು. ನಿಜವಾಗ್ಲೂ ಸೂಪರ್ ಆಗಿದೆ ಜಾಗ. ನಿನ್ ಫೋನಲ್ಲೇ ಕೊಡು ಗಾಯ್ಸ್. ಇಲ್ಲಿ ಎಷ್ಟೊಂದು ಮರ ಗಿಡಗಳೆಲ್ಲ ಇದಾವೆ, ಆದ್ರೆ ಒಂದ್ ಪ್ರಾಣಿನೂ ಇಲ್ಲ. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಾವು ನೋಡಕ್ ಬಂದಿರೋದು ಪ್ರಾಣಿನ ಮತ್ತೆ ದೇವಸ್ಥಾನನ, ಆದ್ರೆ ಇಲ್ಲಿ ಒಂದು ಕಾಣಿಸ್ತಾ ಇಲ್ವಲ್ಲ. ನೀರ್ಗೀರ್ ಕುಡಿಯಕ್ ಬರುತ್ತೆ ಅಂತ ನೋಡಕ್ಕೆ ನೀರೇ ಇಲ್ಲ ಇಲ್ಲಿ. ನೀರೇ ಇಲ್ಲ, ನಾವು ಕುಡಿಯೋಕ್ಕೂ ನೀರಿಲ್ಲ. ಹೆಂಗೆ ಈಗ ಹೆಂಗೆ ವರ್ಕ್ ಮಾಡ್ತಿದ್ಯಾ? ನಿನಗೇನು ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಹೆಂಗೆ ವರ್ಕ್ ಮಾಡ್ತಿದ್ಯಾ? ಹೆಂಗೆ ಟ್ರೈನಿಂಗ್ ಕೊಡ್ತಾರೆ 2 ತಿಂಗಳು? ಹೌದಾ? ಬಿಡ್ರು, ನಾನೇ ಬರ್ತೀನಿ ಬಿಡ್ರು. ಅಪ್ಪ ಎತ್ತಾಕ್ಬಿಡ್ರಿ, ಅಮ್ಮೂಡಲ್ಲಿ ಕೈ ಬಿಡ್ದಂಗೆ ಕೇಳ, ಎತ್ತಾಕ್ ನಾನೇ ಬರ್ತೀನಿ ಬಿಡ್ರಲ್ಲ. ಇನ್ನೇನು ಇವಾಗ ಟ್ರಿಪ್ ಎಲ್ಲ ಮುಗೀತು, ಎಲ್ಲ ಫ್ರೆಂಡ್ಸ್ ಎಲ್ಲ ಹೋದ್ರು. ನಿನ್ನೆ ತಲಕಾಡಲ್ಲಿ ಆಟ ಆಡಿ, ನೀರಲ್ಲಿ ಆಟ ಆಡಿ ತುಂಬಾ ಸುಸ್ತಾಗಿತ್ತು ಗೈಸ್. ಯಾಕಂದ್ರೆ ಒಂದಿನ ನೈಟ್ ಎಲ್ಲ ರೈಡ್, ಮತ್ತೆ ನಾನು ಊರಿಗೆ ಹೋಗಿ ಬಂದಿದ್ದೆ, ನಿದ್ದೆ ಇಲ್ಲ, ನೈಟ್ ನಿದ್ದೆ ಇಲ್ಲ, ಮಾರ್ನಿಂಗು ಕೂಡ ನಿದ್ದೆ ಮಾಡೋಕ್ಕಾಗಿಲ್ಲ, ಸುತ್ತಾಡೋದು. ಸೊ ಇನ್ನೂ ಟೈರ್ಡ್ನೆಸ್ ಜಾಸ್ತಿ ಆಗ್ತಾ ಹೋಯ್ತು. ನೀರಲ್ಲಿ ಆಟ ಆಡೋದ್ಮೇಲಂತೂ ಇನ್ನೂ ಫುಲ್ ಎಲ್ಲರೂ ಕೂಡ ಟೈರ್ಡ್ ಫೀಲಿಂಗ್ ಅಂತ ಅನಿಸ್ತು. ಸಾಕು ಇಲ್ಲಿಗೆ, ಸೊ ಟ್ರಿಪ್ಪು ಅಂತ ಹೇಳ್ಬಿಟ್ಟು ಮನೆ ಕಡೆಗೆ ಹೊರಟ್ವಿ. ಹಂಗೆ ದಾರಿಲಿ ಊಟ ಮಾಡಿಕೊಂಡು ನೈಟ್ ಎಲ್ಲ ನನ್ನ ರೂಮಲ್ಲೇ ಬಂದು ಸ್ಟೇ ಆಗಿ ಮಾರ್ನಿಂಗ್ ಎದ್ದು ಎಲ್ಲ ಅವ್ರವ್ರ ಕೆಲಸಕ್ಕೆ ಹೋಗಿದ್ದಾರೆ. ಸೊ ತುಂಬ ಖುಷಿಯಾಗಿದೆ ಗೈಸ್. ಈ ಟ್ರಿಪ್ಪಿನ ತುಂಬಾನೇ ಎಂಜಾಯ್ಮೆಂಟ್ ಇತ್ತು, ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಇತ್ತು. ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಸ್ವಲ್ಪ ಟ್ರಾವೆಲ್ ಮಾಡಿದ್ದು ಜಾಸ್ತಿ, ನಾವು ಬೈಕಲ್ಲಿ ಟ್ರಾವೆಲ್ ಮಾಡಿದ್ದೆ ಜಾಸ್ತಿ, ಯಾಕಂದರೆ ರೈಡ್ ಹೋಗಿರೋ ಥರ ಮಾಡಿದ್ವಿ. ಸೊ ಬೈಕಲ್ಲಿ ಹೋಗಿರೋ ಜಾಸ್ತಿ ಇದರಿಂದ ಜಾಸ್ತಿ ವಿಡಿಯೋನೂ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀವಿ. ಸೊ ಅದರಲ್ಲಿ ಬಟ್ ಎಂಜಾಯ್ಮೆಂಟ್ ಅಂತ ತುಂಬ ಇತ್ತು. ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್ ಗೈಸ್.